ಲಾಸ್ಟ್ ಚಾನ್ಸ್ ಮುಂಬೈ ಇಂಡಿಯನ್ಸ್ಗೆ ಇವತ್ತು ಲಾಸ್ಟ್ ಚಾನ್ಸ್ ಅಂತಾನೆ ಹೇಳ್ಬೋದು. ಪಾಂಡ್ಯ ಪಡೆ ಇವತ್ತು CSK ವಿರುದ್ಧ ಗೆದ್ರೆ ಮಾತ್ರ ಪ್ಲೇ ಆಫ್ ಕನಸು ನನಸಾಗಿ ಉಳಿಯುತ್ತೆ. ಸೋತ್ರೆ ಬಹುತೇಕ ಇವತ್ತೇ ಪ್ಲೇ ಆಫ್ ರೇಸ್ನಿಂದ ಮುಂಬೈ ಇಂಡಿಯನ್ಸ್ ಔಟ್ ಆಗುತ್ತೆ. ಕೇವಲ ಮುಂಬೈಗೆ ಅಷ್ಟೇ ಅಲ್ಲ, CSKಗೂ ಕೂಡ ಈ ಪಂದ್ಯ ಗೆಲ್ಲಲೇಬೇಕು. ಒಂದು ವೇಳೆ CSK ವಿರುದ್ಧ ಮುಂಬೈ ಗೆಲ್ದಿದ್ರೆ ಏನಾಗುತ್ತೆ? ಪಾಂಡ್ಯ ಪಡೆ ಪ್ಲೇ ಆಫ್ಗೆ ಹೋಗೋದಕ್ಕೆ ಏನೆಲ್ಲ ಮಾಡಬೇಕು? CSKಗೆ ಇರೋ ಮುಂದಿನ ಆಯ್ಕೆಗಳು ಏನು? ಇದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 5 ಸಲ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್ ಈ ಸಲ ಪ್ಲೇ ಆಫ್ ಹತ್ತಿರ ಹೋಗೋದಕ್ಕೂ ಕೂಡ ಹೆಣಗಾಡ್ತಾ ಇದೆ. ಈ ಸೀಸನ್ನಲ್ಲಿ ಪ್ಲೇ ಆಫ್ ರೇಸ್ನಿಂದ ಮೊದಲು ಔಟ್ ಆಗುವ ತಂಡ ಮುಂಬೈ ಅನಿಸುತ್ತೆ. ಇವತ್ತು ಮುಂಬೈಗೆ ಲಾಸ್ಟ್ ಚಾನ್ಸ್ ಇದೆ. ಒಂದು ವೇಳೆ ಇವತ್ತು ಸೋತ್ರೆ ಅಧಿಕೃತವಾಗಿಯೇ ಮುಂಬೈ ಪ್ಲೇ ಆಫ್ನಿಂದ ಹೊರ ಹೋಗುತ್ತೆ. ಮುಂಬೈ ಇಂಡಿಯನ್ಸ್ ಒಟ್ಟು ಇಲ್ಲಿ ತನಕ 8 ಪಂದ್ಯ ಆಡಿದೆ. ಗೆದ್ದಿದ್ದು 2 ಮ್ಯಾಚ್ ಮಾತ್ರ. ಉಳಿದ 6 ಮ್ಯಾಚ್ ಸೋತಿದೆ. 4 ಅಂಕ ಪಡೆದು ಮೈನಸ್ ರನ್ ರೇಟ್ನಲ್ಲಿ 9ನೇ ಸ್ಥಾನದಲ್ಲಿರುವ ಮುಂಬೈ ಮುಂದಿನ ಎಲ್ಲ ಪಂದ್ಯ ಕೂಡ ಒಳ್ಳೆಯ ರನ್ ರೇಟ್ನಿಂದ ಗೆದ್ರೆ ಪ್ಲೇ ಆಫ್ಗೆ ಹೋಗೋದಕ್ಕೆ ಒಂದು ಚಾನ್ಸ್ ಇದೆ. ಆದರೆ ಅದು ದೂರದ ಮಾತು ಅಂತಲೇ ಹೇಳ್ಬೋದು. ಅದು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಆಡಿದ 8 ಪಂದ್ಯಗಳಲ್ಲಿ ಕೇವಲ 2 ಮ್ಯಾಚ್ಗಳಲ್ಲಿ ಮಾತ್ರ ಜಯ ಸಾಧಿಸಿರುವ ಮುಂಬೈಗೆ ಇನ್ನುಳಿದ ಎಲ್ಲ 6 ಪಂದ್ಯಗಳನ್ನು ಗೆಲ್ಲುವುದು ಅನಿವಾರ್ಯವಾಗಿದೆ. ಒಂದೇ ಒಂದು ಸೋಲು ಕೂಡ ಇವರ ಪ್ಲೇ ಆಫ್ ಹಾದಿಯನ್ನು ಕಠಿಣವಾಗಿಸಬಹುದು, ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯ ಮುಂಬೈ ತಂಡದ ನೆಟ್ ರನ್ ರೇಟ್ -0.784ರಷ್ಟಿದೆ. ಕೇವಲ ಗೆಲುವು ಮಾತ್ರವಲ್ಲ, ದೊಡ್ಡ ಅಂತರದ ಗೆಲುವು ಬೇಕು. ನೇರವಾಗಿ ಪ್ಲೇ ಆಫ್ ಗೆಲ್ಲಲು ಮುಂಬೈ ಇಂಡಿಯನ್ಸ್ ಇನ್ನುಳಿದ 6 ಮ್ಯಾಚ್ಗಳಲ್ಲೂ ಜಯವನ್ನು ಸಾಧಿಸಬೇಕು. ಹೀಗೆ ಗೆಲುವು ದಾಖಲಿಸಿದರೆ ಒಟ್ಟು 16 ಅಂಕಗಳೊಂದಿಗೆ ಪ್ಲೇ ಆಫ್ ಆಡುವುದನ್ನು ಖಚಿತಪಡಿಸಿಕೊಳ್ಬಹುದು. ಮುಂಬೈ ಇಂಡಿಯನ್ಸ್ ತಂಡವು CSK ವಿರುದ್ಧ ಸೋತ್ರೆ ಪ್ಲೇ ಆಫ್ ಹಾದಿ ಮತ್ತಷ್ಟು ಕಠಿಣವಾಗಲಿದೆ. ಅಂದರೆ ಉಳಿದ 5 ಮ್ಯಾಚ್ಗಳನ್ನು ಗೆದ್ದರೂ 14 ಅಂಕಗಳನ್ನು ಮಾತ್ರ ಪಡೆಯಲಿದೆ. ಈ ಸೋಲಿನೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡದ ನೆಟ್ ರನ್ ರೇಟ್ ಕೂಡ ಮತ್ತಷ್ಟು ಇಳಿಕೆ ಆಗಲಿದೆ. ಇದರಿಂದ 14 ಅಂಕದೊಂದಿಗೆ ಪ್ಲೇ ಆಫ್ಗೆ ಇರೋದಕ್ಕೆ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಪ್ರಸ್ತುತ ಅಂಕಪಟ್ಟಿಯಲ್ಲಿ ಪಂಜಾಬ್ ಕಿಂಗ್ಸ್ 13 ಅಂಕಗಳನ್ನು ಹೊಂದಿದ್ರೆ RCB, RR, SRH 12 ಅಂಕಗಳನ್ನು ಹೊಂದಿದೆ. ಈ ತಂಡಗಳು ಮುಂದಿನ ಪಂದ್ಯದಲ್ಲಿ 2 ಅಥವಾ 1 ಮ್ಯಾಚ್ ಗೆದ್ರೆ ಮುಂಬೈ ಇಂಡಿಯನ್ಸ್ ತಂಡ ಹೊರ ಬೀಳುವುದು ಬಹುತೇಕ ಖಚಿತವಾಗಲಿದೆ. ಇದೇ ಸೀಸನ್ನ ಹಿಂದಿನ ಮುಖಾಮುಖಿಯಲ್ಲಿ CSK ತಂಡವು ಮುಂಬೈ ತಂಡವನ್ನು 103 ರನ್ಗಳ ಬೃಹತ್ ಅಂತರದಿಂದ ಸೋಲಿಸಿತ್ತು. ಅದು ಮುಂಬೈ ಪಾಲಿಗೆ IPL ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸೋಲಾಗಿತ್ತು. ಇಂದಿನ ಗೆಲುವು ಆ ಕಹಿ ನೆನಪನ್ನು ಅಳಿಸಿ ತಂಡದಲ್ಲಿ ಆತ್ಮವಿಶ್ವಾಸ ತುಂಬಲು ಒಂದು ಅವಕಾಶ ಇದೆ. IPLನ 2 ಬಲಿಷ್ಠ ತಂಡಗಳ ನಡುವಿನ ಈ ಪೈಪೋಟಿಯಲ್ಲಿ ಸೋಲೋದ್ರಿಂದ ತಂಡದ ನೈತಿಕ ಸ್ಥೈರ್ಯ ಕುಸಿಬಹುದು. ಹೀಗಾಗಿ ಪ್ಲೇ ಆಫ್ ರೇಸ್ನಲ್ಲಿ ಮುನ್ನಡೆಯಲು ಮುಂಬೈಗೆ ಈ ಹೈ ವೋಲ್ಟೇಜ್ ಪಂದ್ಯದ ಗೆಲುವು ಕೂಡ ಅತ್ಯಗತ್ಯ ಸಂಜೀವಿನಿ ಆಗಲಿದೆ ಅಂತಲೇ ಹೇಳ್ಬೋದು. ಇಂದಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.